ಇವತ್ತು ಮಳೆಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ರೈನ್ಫಾಲ್. ನಾವು ಪ್ರಪಂಚದಾದ್ಯಂತ ಬಂದಾಗ 3 ವಿಧದ ಒಂದು ಮಳೆಯ ವಿಧಗಳನ್ನು ಕಾಣ್ಬೋದು. ಒಂದು ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ, ಅಥವಾ ಪರಿಸರಣ ಮಳೆ. ಅದೇ ರೀತಿ ಎರಡನೇ ವಿಧ ಬಂದಾಗ ಓರೋಗ್ರಾಫಿಕ್ ರೈನ್ಫಾಲ್ ಅಥವಾ ಪರ್ವತ ಮಳೆ. ನಂತರ ಸೈಕ್ಲೋನಿಕ್ ರೈನ್ಫಾಲ್ ಅಥವಾ ಆವರ್ತ ಮಳೆ. ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಮೊದಲಿಗೆ ಸ್ವಲ್ಪ ಬೇಸಿಕ್ಸ್ ಅನ್ನು ತಿಳ್ಕೊಳ್ಳೋಣ. ನೀರನ್ನು ಬಂದಾಗ ನಾವು 3 ವಿಧಗಳಲ್ಲಿ ಕಾಣ್ಬೋದು: ಘನ, ದ್ರವ ಮತ್ತು ಅನಿಲ. ಯಾವುದೇ ವಸ್ತು 3 ವಿಧಗಳಲ್ಲಿ ದೊರೆಯೋದಿಲ್ಲ, ಇದೊಂದೊಂದು ಬಿಟ್ಟರೆ. ನೀರು ಬಂದಾಗ 0 ಡಿಗ್ರಿ, 4 ಡಿಗ್ರಿ, ಅದೇ ರೀತಿ 100 ಡಿಗ್ರಿ ಸೆಂಟಿಗ್ರೇಡ್, 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರೇನಾಗುತ್ತೆ, ಹೆಪ್ಪುಗಟ್ಟೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅಂದರೆ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ಬೋದು. ಅದೇ 4 ಡಿಗ್ರಿ ಬಂದಾಗ ನೀರಿನ ಸಾಂದ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 100 ಡಿಗ್ರಿ ಬಂದಾಗ ಇದು ನೀರಿನ ಕುದಿಯೋ ಬಿಂದು ಇಲ್ಲಿ ಅನಿಲ ರೂಪಕ್ಕೆ ಅಥವಾ ಆವಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವಂಥ ವಿಷಯ. -, ಡಿಗ್ರಿ ಹೋದರೆ -1, 2, 3. ಈ ರೀತಿ ಹೋದಾಗ ಏನಾಗುತ್ತೆ, ಮಂಜುಗಡ್ಡೆ ರೂಪಕ್ಕೆ ಬರುತ್ತೆ ಅಂತ ಹೇಳ್ಬೋದು. ನೀರು ಮಂಜುಗಡ್ಡೆ ರೂಪಕ್ಕೆ ಬರುತ್ತೆ. ಇಲ್ಲಿ 4 ಡಿಗ್ರಿ ಬಂದಾಗ ಇಲ್ಲಿಂದ ಏನಾಗುತ್ತೆ, ನೀರಿನ ಒಂದು ಸಾಂದ್ರತೆ ಜಾಸ್ತಿ ಆಗುತ್ತೆ. ಇಲ್ಲಿಂದ ಸಾಂದ್ರತೆ ಜಾಸ್ತಿ ಆಗಿ 0 ಡಿಗ್ರಿ ನಂತರ 0 ಡಿಗ್ರಿ ಬಂದಾಗ ಹೆಪ್ಪುಗಟ್ಟೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಾನಂತರ - ಎಷ್ಟಾಗುತ್ತೋ ಅಷ್ಟು ಮಂಜುಗಡ್ಡೆ ಆಗುತ್ತೆ ಅಂತ ಹೇಳ್ಬೋದು. ಇದು ನೀರಿನ ಒಂದು ವಿಶೇಷ ಲಕ್ಷಣ ಅಂತ ಹೇಳ್ಬೋದು. ಹೇಗೆ ಇದನ್ನು ಹೇಳ್ತೀನಿ ಅಂದರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ನೀರನ್ನು ಕಾಯಿಸಿದಾಗ ನೂರು ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಆದಾಗ ನೀರನ್ನು ನೀವು ಕಾಯಿಸ್ತೀರಾ ಅಂತ ಇಟ್ಕೊಳ್ಳಿ. ಆಗ ಆ ನೀರಾವಿ ಏನಾಗುತ್ತೆ, ಮೇಲ್ಭಾಗಕ್ಕೆ ಚಲಿಸುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು. ನೀರಾವಿ ಮೇಲಕ್ಕೆ ಹೋಗುತ್ತೆ. ಕಾರಣ ಏನು, ಕುದಿಯುವ ನೀರು ಅಥವಾ ಉಷ್ಣತೆ ಅಥವಾ ಟೆಂಪರೇಚರ್ ಇರುವಂತಹ ಅಥವಾ ಹೆಚ್ಚು ಉಷ್ಣತೆ ಪಡೆದಂತೆ ಏನಾಗುತ್ತೆ, ನೀರಿನ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಇಲ್ಲಿ ನೀರಿನ ಸಾಂದ್ರತೆ ಕಡಿಮೆ. ಅದೇ ರೀತಿ ತಂಪಾದ ನೀರು ಬಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು ವಾಟರ್ ಬಾಟ್ಲನ್ನು ತಗೊಳ್ತೀರಾ. ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗುತ್ತೆ, ಇದು ಮಂಜುಗಡ್ಡೆ ರೂಪಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ತುಂಬ ತಂಪು ಮಾಡಿದಾಗ ನೀರಿನ ಸಾಂದ್ರತೆ ಜಾಸ್ತಿ ಆಗುತ್ತೆ. ಇಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಆಗಿ ನೀರಾವಿ ಮೇಲ್ಭಾಗಕ್ಕೆ ಹೋಗುತ್ತೆ. ಅದೇ ರೀತಿ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂತ ಹೇಳೋದು. ಇದಕ್ಕೊಂದು ಎಕ್ಸಾಂಪಲನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಪ್ರೆಷರ್ ಕುಕ್ಕರಲ್ಲಿ ಅಡುಗೆಯನ್ನು ಮಾಡ್ತಿರ್ತೀರಾ. ಪ್ರೆಷರ್ ಕುಕ್ಕರಲ್ಲಿ ಅಡುಗೆಯಲ್ಲಿ ಮಾಡಿದಾಗ ವಿಸಿಲ್ ಹಾಕುತ್ತಾ. ಸೊ ವಿಸಿಲ್ ಬಂದಾಗ ಏನಾಗುತ್ತೆ, ಪ್ರೆಷರ್ ಕುಕ್ಕರ್ ಮೇಲೆ ಇರುವಂತಹ ವಿಸಿಲಿಂದ ಆಚೆ ನೀರಾವಿ ಬರುತ್ತೆ ಅಂತ ಹೇಳೋದು. ತುಂಬ ವೇಗವಾಗಿ ಬಂದು ಮೇಲ್ಭಾಗಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಡಿಮೆ ಸಾಂದ್ರತೆ ಇರೋದ್ರಿಂದ. ಅದೇ ರೀತಿ ನೀವು ಒಂದು ಫ್ರಿಜ್ಜನ್ನು ಓಪನ್ ಮಾಡ್ತೀರಾ. ಒಂದು ಡೋರನ್ನು ಓಪನ್ ಮಾಡ್ತೀರಾ. ನಿಮ್ಮ ಅನುಭವ ಬರುತ್ತೆ, ಇಲ್ಲಿ ಫ್ರಿಜ್ಜಿಂದ ಬರುವಂತಹ ಗಾಳಿ, ತಂಪಾದ ಗಾಳಿ ನಿಧಾನವಾಗಿ ನಿಮ್ಮ ಕಡೆ ಬರುತ್ತೆ. ಅಂತ ಹೇಳ್ಬೋದು. ಇದಕ್ಕೆ ಅತಿ ಹೆಚ್ಚು ಸಾಂದ್ರತೆ ಇರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಹೆಚ್ಚು ಸಾಂದ್ರತೆ ಇರುವಂತಹ ಗಾಳಿ ಕಡಿಮೆ ಸಾಂದ್ರತೆ ಇರುವಂತಹ ಕಡೆ ಹೋಗುತ್ತೆ. ಇದನ್ನ ನಾವು ಒತ್ತಡ ಪಟ್ಟಿಗಳಲ್ಲಿ ಹೇಳ್ಬೋದು. ಕಡಿಮೆ ಒತ್ತಡ, ಅಧಿಕ ಒತ್ತಡ ಅಂತ ಹೇಳಿ. ಅಧಿಕ ಒತ್ತಡ, ಲೋ ಪ್ರೆಷರ್ ಝೋನ್, ಹೈ ಪ್ರೆಷರ್ ಝೋನ್ ಅಂತ ಹೇಳ್ಬೋದು. ಯಾವಾಗಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ
ಒಂದು ಗಾಳಿ ಅಥವಾ ನೀರಾವಿ ಇರ್ಬೋದು, ಏನೇ ಇರ್ಬೋದು, ಯಾವಾಗಲೂ ಒಂದು ವಾಯು ಚಲಿಸುತ್ತೆ ಅನ್ನೋದನ್ನು ಗಮನಿಸ್ಬೋದು. ಅದೇ ರೀತಿ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಕೇಳ್ತಿರ್ತಾರೆ, ಮೇಲಕ್ಕೆ ಹೋದಂತೆಲ್ಲ, ಇದನ್ನು ನಾವು ಭೂಮಿ ಅಂತ ತಿಳ್ಕೊಳ್ಳೋಣ, ಇದು ಭೂಮಿಯ ಪದರಗಳು ಅಥವಾ ವಾಯುಗುಣದ ಪದರಗಳು, ಅಟ್ಮಾಸ್ಫಿಯರ್ ಕ್ಲಿಯರ್ ಅಂತ ಹೇಳ್ಬೋದು. ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಅಥವಾ ನಾವು ಹವಾಗೋಳದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣತೆ ಮತ್ತು ಒತ್ತಡವು ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ, ಯಾವುದೇ ವ್ಯತ್ಯಾಸವಿರೋದಿಲ್ಲ, ಯಾವುದೂ ಅಲ್ಲ ಅಂತ ಎಕ್ಸಾಂಪಲ್ ಕೊಡ್ಬೋದು. ನಾವು ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಏನಾಗುತ್ತೆ, ಉಷ್ಣತೆ ಕಡಿಮೆ ಆಗುತ್ತೆ, ಟೆಂಪರೇಚರ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ರೀತಿ ಒತ್ತಡನೂ ಸಹ ಕಡಿಮೆ ಆಗುತ್ತೆ, ಉಷ್ಣತೆಯೂ ಸಹ ಕಡಿಮೆ ಆಗುತ್ತೆ, ಒತ್ತಡನೂ ಸಹ ಕಡಿಮೆ ಆಗುತ್ತೆ. ಇದು ನಾವು ನಾನು ಅಟ್ಮಾಸ್ಫಿಯರ್ ಲೇಯರ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ, ಜಸ್ಟ್ ಇದನ್ನು ತಿಳ್ಕೊಳ್ಳಿ. ಉಷ್ಣತೆ ಎಷ್ಟು ಕಡಿಮೆ ಆಗುತ್ತೆ ನಾವು ಮೇಲಕ್ಕೆ ಎತ್ತರಕ್ಕೆ ಹೋದಂತೆಲ್ಲ, ನೀವು 165 ಫಾರ್ ಎಕ್ಸಾಂಪಲ್ ಕಿಲೋಮೀಟರ್ ತಿಳ್ಕೊಳ್ಳೋಣ, 1000 ಮೀಟರ್ಗೆ ಅಥವಾ 1 ಕಿಲೋಮೀಟರ್ ಅಷ್ಟು ಎತ್ತರಕ್ಕೆ ನೀವು ಹೋದರೆ 6.5 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ. 6.5 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ರೀತಿ ಒತ್ತಡ ಬಂದಾಗ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. 300 ಮೀಟರ್ಗೆ ನೀವು 300 ಮೀಟರ್ ಹತ್ರ ಎತ್ತರಕ್ಕೆ ಹೋಗ್ತಿದ್ದಂಗೆ ಏನಾಗುತ್ತೆ, ಮಿಲಿ ಬಾರ್ಗಳಲ್ಲಿ ಏನಾಗುತ್ತೆ, ಒಂದು ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ 1 ಮಿಲಿ ಬಾರ್ನಷ್ಟು ಒಂದು ಒತ್ತಡ ಕಡಿಮೆ ಆಗುತ್ತಾ ಹೋಗುತ್ತೆ ಅನ್ನೋದನ್ನ ನಾವು ಗಮನಿಸೋದು. ಇದರರ್ಥ ಏನು, ಮೇಲಕ್ಕೆ ಹೋದಂತೆ ಉಷ್ಣತೆಯೂ ಕಡಿಮೆ ಆಗುತ್ತೆ, ಒತ್ತಡನೂ ಸಹ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಸೊ ಇದನ್ನು ನಾವು ಮಹಾಸಾಗರ ಅಥವಾ ಯಾವುದೋ ಒಂದು ಸಮುದ್ರ ಅಂತ ತಿಳ್ಕೊಳ್ಳೋಣ, ಭಾವಿಸೋಣ. ಸಮುದ್ರ ಅಥವಾ ಮಹಾಸಾಗರ, ಇದರ ಮೇಲೆ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಬೀಳ್ತಾ ಇದೆ. ಸೂರ್ಯನಿಂದ ಬರುವಂತಹ ಪ್ರಕಾಶಮಾನವಾದ ಕಿರಣಗಳು ಬೀಳ್ತಾ ಇದೆ. ಸೊ ಕಿರಣಗಳು ಸಮುದ್ರದ ಮೇಲೆ ಅಥವಾ ನೀರಿನ ಮೇಲೆ ಬೀಳ್ತಾ ಇದೆ. ಇದರಿಂದ ನೀರಾವಿ ಆಗ್ತಾ ಇದೆ ಅಥವಾ ನೀರು ಕಾದು ನೀರಾವಿಯಾಗಿ ಮೇಲ್ಭಾಗಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಮೇಲ್ಭಾಗಕ್ಕೆ ಹೋಗುತ್ತೆ. ಈಗ ತಾನೇ ಹೇಳಿದೆ, ಎತ್ತರಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳಿದೆ. ನೀರಾವಿ ಏನಾಗಿದೆ, 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಏನಾಗುತ್ತೆ, ನೀರಾವಿಯಾಗಿ ಅದು ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗ್ತಿದ್ದಂಗೆ ಏನಾಗುತ್ತೆ, ಒಂದು ಉಷ್ಣಾಂಶ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಈ ನೀರಾವಿ ಮೊದಲು ದ್ರವ ರೂಪಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ತುಂಬ ಸಣ್ಣ ಸಣ್ಣ ಕಣಗಳು ಅಂತ ಹೇಳ್ಬೋದು. ಇನ್ನೂ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಘನರೂಪಕ್ಕೆ ಸಹ ಬರುತ್ತೆ. ಅಂದರೆ ಹಿಮದ ಕಣಗಳಾಗಿ ಮಾಡುತ್ತೆ ಅಥವಾ ನೀರಿನ ಒಂದು ಸಣ್ಣ ಕಣಗಳಾಗಿ ಮಾರ್ಪಾಡು ಹೊಂದುತ್ತೆ ಅಂತ ಹೇಳ್ಬೋದು. ಈ ನೀರಿನ ಸಣ್ಣ ಕಣಗಳೆಲ್ಲ ಸೇರಿ ಏನಾಗುತ್ತೆ, ಮೋಡವಾಗಿ ನಿರ್ಮಾಣ ಆಗುತ್ತೆ. ಸೊ ಮಧ್ಯದಲ್ಲಿ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಇಲ್ಲಿರುವಂತಹ ಧೂಳು ಮತ್ತು ವಾತಾವರಣದ ಒಂದು ಸಣ್ಣ ಸಣ್ಣ ಧೂಳಿನ ಕಣಗಳು ಏನು ಮಾಡುತ್ತೆ, ಈ ನೀರಾವಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇದರ ಸಾಂದ್ರತೆ ಹೆಚ್ಚಾದಂಗೆ ಏನಾಗುತ್ತೆ, ಅಥವಾ ಉಷ್ಣಾಂಶ ಕಡಿಮೆ ಆದಂಗೆ ಸಾಂದ್ರತೆ ಜಾಸ್ತಿ ಆಗುತ್ತೆ. ಅತಿ ಹೆಚ್ಚು ಸಾಂದ್ರತೆ ಆದಾಗ ಇದು ಕೆಳಭಾಗಕ್ಕೆ ಬರೋದಕ್ಕೆ ಪ್ರಾರಂಭಿಸುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಮೋಡ ಅಂತ ಹೇಳ್ತೀವಿ. ಈ ಮೋಡ ಏನಾಗುತ್ತೆ, ಇದರ ಸಾಂದ್ರತೆ ಹೆಚ್ಚಾದಾಗ, ಈ ಮೋಡದ ಸಾಂದ್ರತೆ ಹೆಚ್ಚಾದಾಗ ನಂತರ ಏನಾಗುತ್ತೆ, ನೀರಿನ ಕಣಗಳಾಗಿ ನಮ್ಮ ಭೂಮಿಯ ಮೇಲೆ ಸುರಿಯುತ್ತೆ ಅಂತ ಹೇಳೋದು. ಇದನ್ನ ನಾವು ಮಳೆ ಅಂತ ಕರಿಬೋದು. ಸಿಂಪಲ್ ಇಷ್ಟೇ. ಕಾದಂತಹ ನೀರು ಮೇಲ್ಭಾಗಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಉಷ್ಣಾಂಶವನ್ನು ಕಳ್ಕೊಳ್ಳುತ್ತೆ. ಉಷ್ಣಾಂಶ ಕಳ್ಕೊಳ್ತಾ ಇದ್ದಂಗೆ ಏನಾಗುತ್ತೆ, ನೀರಿನ ಒಂದು ಸ್ಥಿತಿ ಅನಿಲ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬರುತ್ತೆ. ಈ ನೀರಿನ ಎಲ್ಲ ಸಣ್ಣ ಕಣಗಳು ಒಟ್ಟುಗೂಡಿ ಮೋಡ ಆಗುತ್ತೆ. ಆ ಮೋಡದಿಂದ ಏನಾಗುತ್ತೆ, ನಮಗೆ ಮತ್ತೆ ಭೂಮಿಯ ಮೇಲೆ ಮಳೆ ಬರುತ್ತೆ ಅನ್ನೋದನ್ನ ಗಮನಿಸ್ಬೋದು. ಈ ರೀತಿಯಾದಂತಹ ಮಳೆಯನ್ನು ನಾವು ಪರಿಸರಣ ಮಳೆ ಅಥವಾ ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಪರಿಸರಣ ಮಳೆ ಅಥವಾ ಕನ್ವೆಕ್ಷನಲ್ ರೈನ್ಫಾಲ್. ನಂತರ ಗಮನಿಸೋಣ ಎಲ್ಲೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತೆ ಮ್ಯಾಪಲ್ಲಿ ಗಮನಿಸೋಣ. ಇದನ್ನು ಪರಿಸರಣ ಮಳೆ ಅಥವಾ ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಹೇಳ್ತೀವಿ.
ಏನು ಸೂರ್ಯನಿಂದ ಕಾದಂತಹ ನೀರು ನೀರಾವಿಯಾಗಿ ಮೋಡಾಗಿ ಮೋಡದಿಂದ ಮಳೆ ಬರುವಂಥದ್ದು. ನಂತರ ಎರಡನೇ ವಿಧಕ್ಕೆ ಬಂದಾಗ ಪರ್ವತ ಮಳೆ. ಪರ್ವತ ಮಳೆ ಅಂತ ಹೇಳ್ಬೋದು ಎರಡನೇ ವಿಧ. ಇಲ್ಲಿ ಗಮನಿಸೋಣ, ಸೂರ್ಯನಿಂದ ಏನಾಗುತ್ತೆ ಅತಿಯಾದ ಶಾಖವನ್ನು ಗಮನಿಸ್ಬೋದು. ಇದು ಪರ್ವತ ನೀರು ಅಥವಾ ಸಾಗರ ಸಮುದ್ರ ಏನಾದರೂ ಅಂದ್ಕೊಳ್ಳಿ. ಇಲ್ಲಿಂದ ಕಾದಂತಹ ನೀರೇನಾಗುತ್ತೆ ನೀರಾವಿಯಾಗಿ ಹೊರಡುತ್ತೆ. ಕಾದಂತಹ ನೀರು ನೀರಾವಿಯಾಗಿ ಮೇಲ್ಭಾಗಕ್ಕೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿರುವಂತಹ ಸುತ್ತಮುತ್ತಲಿನ ಒಂದು ವಾತಾವರಣದ ಗಾಳಿ ಅಥವಾ ವಾಯು ತುಂಬ ವೇಗದಲ್ಲಿ ಬಂದಾಗ, ಅಥವಾ ಇಲ್ಲಿರುವಂತಹ ವಾಯು ಏನು ಮಾಡುತ್ತೆ, ಈ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಒಂದು ನೀರಾವಿಯನ್ನು ತನ್ನ ಜೊತೆ ಕೊಂಡೊಯ್ಯುತ್ತೆ. ನೀರಾವಿಯನ್ನು ಸಹ ತನ್ನ ಜೊತೆ ಕೊಂಡೊಯ್ಯುತ್ತೆ. ಈ ನೀರಾವಿ ಬೆಟ್ಟದ ಸಾಲಿನಲ್ಲಿ ಬಂದಾಗ ಈ ಒಂದು ಗಾಳಿ ಮತ್ತು ನೀರಾವಿ ಎರಡೂ ಒಟ್ಟುಗೂಡಿ ಏನಾಗುತ್ತೆ, ನಂತರ ಶರವೇಗದಲ್ಲಿ ಮೇಲ್ಭಾಗಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಯಾಕಂದರೆ ಇದು ಬೆಟ್ಟ ಒಂದು ಗೋಡೆಯ ರೀತಿ ಅಡ್ಡಗಾವಲಾಗಿ ನಿಂತಿದೆ ಅಂತ ಹೇಳ್ಬೋದು. ಅದರಿಂದ ಈ ಒಂದು ಬಂದಂತಹ ವಾಯು ಅಥವಾ ಗಾಳಿ ಏರ್ ಮಾಸ್ ಏನಾಗುತ್ತೆ ತುಂಬ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ತುಂಬ ಮೇಲಕ್ಕೆ ಹೋದಾಗ ಸಡನ್ನಾಗಿ ಏನಾಗುತ್ತೆ, ತುಂಬ ಎತ್ತರಕ್ಕೆ ಹೋಗಿ ಇಲ್ಲಿ ತುಂಬ ಬೇಗನೆ ತಂಪಾಗಿ ಇದರಲ್ಲಿ ಏನಂತ ನೀರಾವಿ ಮೋಡವಾಗಿ ಮಾರ್ಪಾಡು ಹೊಂದುತ್ತೆ. ಈ ಮೋಡ ಏನಾಗುತ್ತೆ ಮಳೆಯ ರೂಪದಲ್ಲಿ ಈ ಒಂದು ಭಾಗದಲ್ಲಿ ಮಳೆಯನ್ನು ಸುರಿಸುತ್ತೆ ಅಂತ ಹೇಳ್ಬೋದು. ಅದರಿಂದ ಈ ಬೆಟ್ಟದ ಈ ಭಾಗದಲ್ಲಿ ಹೆಚ್ಚಿನ ಮಳೆಯನ್ನು ಕಾಣ್ಬೋದು. ಅದೇ ರೀತಿ ನಂತರ ಈ ಗಾಳಿ ಇಲ್ಲಿ ವೇಗ ಕಡಿಮೆ ಆದ ನಂತರ ಏನಾಗುತ್ತೆ ನಿಧಾನವಾಗಿ ಈ ಭಾಗಕ್ಕೆ ಚಲಿಸುತ್ತೆ. ಆಗ ಈ ಮೋಡದಲ್ಲಿರುವಂತಹ ನೀರಾವಿ ಸಹ ಕಡಿಮೆಯಾಗಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಈ ಭಾಗದಲ್ಲಿ ಸ್ವಲ್ಪ ಅಲ್ಪ ಮಳೆಯನ್ನು ಕಾಣ್ಬೋದು. ನಂತರ ಬರ್ತಾ ಬರ್ತಾ ಯಾವುದೇ ಮಳೆಯನ್ನು ಕಾಣೋದಿಲ್ಲ. ಇದನ್ನು ನಾವು ರೈನ್ ಶಾಡೋ ರೀಜನ್ ಅಂತ ಕರಿತೀವಿ, ಅಥವಾ ಮಳೆ ನೆರಳಿನ ಪ್ರದೇಶ. ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ ಮಳೆ ನೆರಳಿನ ಪ್ರದೇಶ ಬಂದಾಗ ಬೆಂಗಳೂರು, ತುಮಕೂರು, ಕೋಲಾರ ಭಾಗಕ್ಕೆ ಕೊಡಬಹುದು. ಅದೇ ರೀತಿ ಅತಿ ಹೆಚ್ಚಿನ ಮಳೆ ಬಂದಾಗ ನಾವು ಶಿವಮೊಗ್ಗ, ಅದೇ ರೀತಿ ಒಂದು ಮಲೆನಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಳೆ ಬೀಳೋದಕ್ಕೆ ಕಾರಣ ಬಂದಾಗ ಇಲ್ಲಿರುವಂತಹ ಪಶ್ಚಿಮ ಘಟ್ಟಗಳು ಏನು ಮಾಡುತ್ತೆ, ಅರಬ್ಬಿ ಸಮುದ್ರದಿಂದ ಬರುವಂತಹ ಒಂದು ಗಾಳಿಯನ್ನು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತೆ. ಅದೇ ರೀತಿ ಈ ಕಡೆ ಬೆಟ್ಟದ ಆಪೋಸಿಟ್ ಅಥವಾ ವಿರುದ್ಧ ದಿಕ್ಕಿನಲ್ಲಿರುವಂತಹ ಪ್ರದೇಶಗಳು ಕಡಿಮೆ ಮಳೆಯನ್ನು ಪಡ್ಕೊಳ್ತಿದ್ದ ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮೌಸಿನ್ ರಾಮನ್ನು ತಗೊಂಡ್ರೆ ಅಥವಾ ಚಿರಾಪುಂಜಿ, ಮೌಸಿನ್ ರಾಮ್, ಮೇಘಾಲಯದಲ್ಲಿ ಬರುವಂತಹ ಪ್ರದೇಶಗಳು, ಅಲ್ಲೂ ಸಹ ಅಧಿಕ ಮಳೆ ಆಗೋದಕ್ಕೆ ಕಾರಣ ಬಂದಾಗ ಅದು ಪರ್ವತ ಮಳೆ ಅಂತ ಹೇಳ್ಬೋದು. ಇದು ಎರಡನೇ ವಿಧ ಆಯಿತು. ನಂತರ ಮೂರನೇ ವಿಧಕ್ಕೆ ಬರೋಣ. ಆವರ್ತ ಮಳೆ ಅಂತ ಕರಿತೀವಿ. ಆವರ್ತ ಮಳೆ ಅಥವಾ ಸೈಕ್ಲೋನಿಕ್ ರೈನ್. ಏನು ಸೈಕ್ಲೋನ್ ಅಥವಾ ಆವರ್ತ ಮಳೆ ಅಂತ ಕರೆದರೆ, ಸೈಕ್ಲೋನ್ ಅಥವಾ ಆವರ್ತ ಮಳೆ ಅಂತ ಬಂದಾಗ ಮೊದಲು ಸೈಕ್ಲೋನ್ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ. ನಾನು ಹೇಳಿದೆ, ಕಾದಂತಹ ನೀರು ಅಥವಾ ಬಿಸಿಯಾದ ನೀರು ಕಡಿಮೆ ಒತ್ತಡವನ್ನು ಹೊಂದಿರುತ್ತೆ, ತಂಪಾದ ನೀರು ಅಧಿಕ ಒತ್ತಡವನ್ನು ಹೊಂದಿರುತ್ತೆ ಅನ್ನೋದನ್ನ ಹೀಗೆ ತಾನೇ ಹೇಳಿದ್ದೆ. ಇದೊಂದು ಸಮುದ್ರ ಅಥವಾ ಸಾಗರ ಅಂತ ತಿಳ್ಕೊಳ್ಳೋಣ. ಈ ಭಾಗದಲ್ಲಿ ಸೂರ್ಯನ ಕಿರಣಗಳಿಂದ ಈ ಒಂದು ಭಾಗದ ನೀರು ಕಾದಾಗ, ಒಂದು ಭಾಗದ ನೀರು ಸೂರ್ಯನ ಕಿರಣಗಳಿಗೆ ಬಿಸಿಯಾದಾಗ, ಅಂದರೆ ಎಷ್ಟಿರಬೇಕು ಅಂದರೆ ಸುಮಾರು ಸಾವಿರಾರು ಕಿಲೋಮೀಟರ್ ಅಷ್ಟು ನೀರಿನ ಒಂದು ಅಥವಾ ನೀರಿನ ವಿಸ್ತಾರ ಏನಾಗುತ್ತೆ ಅಧಿಕವಾಗಿ ಈ ಒಂದು ಸಾವಿರಾರು ಕಿಲೋಮೀಟರ್ ಅಷ್ಟು ನೀರು ಕಾದಾಗ ಏನಾಗುತ್ತೆ, ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ, ಲೋ ಪ್ರೆಷರ್ ಏರಿಯಾ. ಅದೇ ರೀತಿ ಸುತ್ತಲೂ ಇರುವಂತಹ ನೀರು ತಂಪಾಗಿರುತ್ತೆ, ಅದರಿಂದ ಇದು ಅಧಿಕ ಒತ್ತಡವನ್ನು ಹೊಂದಿರುತ್ತೆ, ಅಧಿಕ ಒತ್ತಡವನ್ನು ಹೊಂದಿರುತ್ತೆ.
ಆದರೆ ಸೈಕ್ಲೋನ್ ಉಂಟಾಗಬೇಕಂದ್ರೆ 2 ಕಂಡೀಷನ್ ಇರುತ್ತೆ. ಏನು ಅಂತ ಬಂದಾಗ, ಒಂದು ಕಾದಂತಹ ನೀರು ಅಥವಾ ಉಷ್ಣಾಂಶ ಕನಿಷ್ಠ 26ರಿಂದ 27 ಡಿಗ್ರಿಯಷ್ಟು ಇರಬೇಕು. ಅದೇ ರೀತಿ ನೀರಿನ ಆಳ ಬಂದಾಗ 60ರಿಂದ 70 ಮೀಟರ್ ಅಷ್ಟು ಆಳ ಇರಬೇಕು. ಸುಮ್ಮನೆ ಸೈಕ್ಲೋನ್ ಆಗಲ್ಲ, ಎಲ್ಲ ಜಾಗದಲ್ಲೂ ತುಂಬ ಆಳದವರೆಗೂ ಸಹ ಹೆಚ್ಚಾಗಿ ನೀರು ಕಾದಿರಬೇಕು. ಅದೇ ರೀತಿ 26ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಇರಬೇಕು. ಇದರ ಜೊತೆಗೆ ಕೊರಿಯಾಲಿಸಿಸ್ ಬಲ, ಕೊರಿಯಾಲಿಸಿಸ್ ಫೋರ್ಸ್ ಅಥವಾ ಕೊರಿಯಾಲಿಸಿಸ್ ಬಲ ಅಂತ ಕರಿತೀವಿ. ಕೊರಿಯಾಲಿಸಿಸ್ ಬಲ ಅಂದರೆ ಭೂಮಿಯ ತನ್ನ ಅಕ್ಷದ ಮೇಲೆ ಸುತ್ತಾ ಇರೋದ್ರಿಂದ ಭೂಮಿಯ ಮೇಲಿನ ವಾಯು ಏನಾಗುತ್ತೆ, ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ. ಸೊ ಆ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ವಾಯುವಿಂದ ಏನಾಗುತ್ತೆ, ಈ ಒಂದು ಏನು ಹೇಳ್ಬೋದು, ಆವರ್ತ ಮಳೆ ಅಥವಾ ಸೈಕ್ಲೋನ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಆಗುತ್ತೆ ನೋಡೋಣ. ನಾನು ಹೇಳಿದೆ ಕಂಡೀಷನ್ 26ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಇರಬೇಕು, 60ರಿಂದ 70 ಮೀಟರ್ ಅಷ್ಟು ಆಳವಾದ ನೀರು ಇರಬೇಕು, ಕೊರಿಯಾಲಿಸಿಸ್ ಬಲ ಇರಬೇಕು. ಈ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರುತ್ತೆ. ಆದರೆ ಸುತ್ತಲೂ ಇರುವಂತಹ ಅಧಿಕ ಒತ್ತಡ ಪ್ರದೇಶದಿಂದ ಏನಾಗುತ್ತೆ, ವಾಯು ಕಡಿಮೆ ಒತ್ತಡ ಪ್ರದೇಶದ ಕಡೆ ಬರುತ್ತೆ ಅಂತ ಹೇಳ್ಬೋದು. ಎಲ್ಲ ದಿಕ್ಕಲಿಂದನೂ ಸಹ ಏನಾಗುತ್ತೆ, ವಾಯು ಒಂದೇ ಬಾರಿ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬಂದು ಮುನ್ನುಗ್ಗುತ್ತೆ. ಎಲ್ಲ ಕಡೆಯಿಂದ ಬಂದು ಒಂದೇ ಬಾರಿ ಮುನ್ನುಗ್ದಾಗ ಏನಾಗುತ್ತೆ, ಇಲ್ಲಿ ಒಂದು ಏರ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ವಾಯು ತಿರುಗೋದಕ್ಕೆ ಪ್ರಾರಂಭಿಸುತ್ತೆ. ಈ ರೀತಿ ತಿರುಗ್ತಾ ಏನಾಗುತ್ತೆ, ಮೇಲ್ಭಾಗಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಈ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಸೂರ್ಯನ ಬೆಳಕಿನ ಕಾದಂತಹ ಒಂದು ನೀರಾವಿ ಏನಾಗುತ್ತೆ, ಈ ವಾಯುವಿನ ಜೊತೆ ಮೇಲ್ಭಾಗಕ್ಕೆ ಹೇರುತ್ತೆ ಅಂತ ಹೇಳೋದು. ಈ ಮೇಲ್ಭಾಗಕ್ಕೆ ಹೋದಾಗ ಸಡನ್ನಾಗಿ ತುಂಬ ಎತ್ತರಕ್ಕೆ ಹೋದಾಗ ಹಾಗೇನಾಗುತ್ತೆ, ಈ ಮೇಲ್ಭಾಗದಲ್ಲಿ ಈ ಮೋಡಗಳು ಉದ್ಭವ ಆಗುತ್ತೆ ಅಥವಾ ಮೋಡಗಳ ರಚನೆ ಆಗುತ್ತೆ. ಈ ಮೋಡಗಳಿಂದ ಏನಾಗುತ್ತೆ, ಮಳೆ ಉಂಟಾಗುತ್ತೆ ಅಂತ ಹೇಳೋದು. ಮೋಡಗಳಿಂದ ಮಳೆ ಉಂಟಾಗುತ್ತೆ. ಈ ಒಂದು ಚಂಡಮಾರುತ ಅಥವಾ ಏನು ಸೈಕ್ಲೋನ್ ಅಂತೀವಿ, ಈ ಸೈಕ್ಲೋನ್ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಆ ದಿಕ್ಕಿನಲ್ಲೆಲ್ಲ ಮಳೆ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಯಾವಾಗಲೂ ಇವು ಸಮುದ್ರದಲ್ಲಿ ಮಾತ್ರ ಉಂಟಾಗುತ್ತೆ. ಸಮುದ್ರದಿಂದ ಭೂಭಾಗದ ಕಡೆ ಬರುತ್ತೆ. ಅದರಿಂದ ಭೂಭಾಗದ ಕಡೆ ಬರ್ತಿದ್ದಂಗೆ ಏನಾಗುತ್ತೆ, ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ತನ್ನ ವೇಗ ಸಹ ಕಡಿಮೆ ಆಗುತ್ತೆ ಅಂತ ಹೇಳೋದು. ಯಾಕಂದರೆ ಭೂಮಿ ಒಂದು ದೊರೆತ ನಂತರ ಅದಕ್ಕೆ ಯಾವುದೇ ರೀತಿಯ ಒಂದು ಫೋರ್ಸ್ ಸಿಗಲ್ಲ ಅಥವಾ ಬಲ ಸಿಗಲ್ಲ ಅಂತ ಹೇಳ್ಬೋದು. ಅದರಿಂದ ಕೋಸ್ಟಲ್ ಕರಾವಳಿ ತೀರದಲ್ಲಿ ಅಧಿಕ ಮಳೆ ಆಗುತ್ತೆ, ನಂತರ ಒಳಭಾಗದಲ್ಲಿ ಕಡಿಮೆ ಮಳೆ ಆಗುತ್ತೆ ಅಂತ ಹೇಳ್ಬೋದು. ಇವು ಮಳೆಯ ವಿಧಗಳು. ಹಾಗಾದರೆ ಎಲ್ಲೆಲ್ಲಿ ಈ ಮಳೆಯ ವಿಧಗಳನ್ನು ಕಾಣ್ಬೋದು, ಯಾವ ಸಮಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವರ್ಲ್ಡ್ ಮ್ಯಾಪ್ ಅಂತ ತಿಳ್ಕೊಳ್ಳೋಣ ಸಿಂಪಲ್ ಆಗಿ. ಈ ಮಳೆ ಬಂದಾಗ ಹೇಳಿದೆ, ಮೊದಲು ಪರ್ವತ ಮಳೆಗೆ ಹೋಗೋಣ. ಪರ್ವತ ಮಳೆಯಿಂದ ಪರಿಸರಣ ಮಳೆ. ಪರಿಸರಣ ಮಳೆ ಬಂದಾಗ ಯಾವಾಗಲೂ ಹೆಚ್ಚಾಗಿ ನಾವು ಉಷ್ಣವಲಯದಲ್ಲಿ ಕಾಣ್ಬೋದು. ಇದನ್ನು 0 ಡಿಗ್ರಿ, ಇದನ್ನ 23.5 ಡಿಗ್ರಿ. ಕರ್ಕಾಟ ಸಂಕ್ರಾಂತಿ ಇರುತ್ತಾ 23.5 ಡಿಗ್ರಿ. ಮಕರ ಸಂಕ್ರಾಂತಿ ಇರುತ್ತಾ. ಹೆಚ್ಚಾಗಿ ಒಂದು ಪರಿಸರಣ ಮಳೆ, ಅದರಲ್ಲೂ ಹೆಚ್ಚಾಗಿ ಒಂದು ಸಮಭಾಜಕ ವೃತ್ತದ ಬಳಿ ಇರುವಂತಹ ಪ್ರದೇಶಗಳಲ್ಲಿ ಕಾಣಬಹುದು. ಯಾಕೆ ಸಮಭಾಜಕ ವೃತ್ತದ ಪ್ರದೇಶಗಳು ಹೆಚ್ಚಾಗಿ ಪರಿಸರ ಮಳೆ ಆಗುತ್ತೆ ಅಂದಾಗ, ಸೂರ್ಯನ ನೇರವಾದ ಕಿರಣಗಳು ಯಾವಾಗಲೂ ಸಮಭಾಜಕ ವೃತ್ತದ ಮೇಲೆ ಬೀಳ್ತಾ ಇರುತ್ತೆ. ಅದರಿಂದ ಅಧಿಕ ಬಿಸಿ ಇರುತ್ತೆ. ಇಲ್ಲಿ ಅಧಿಕ ಬಿಸಿ ಇರೋದ್ರಿಂದ ಇಲ್ಲಿ ಯಾವಾಗಲೂ ನೀರಾವಿ ಹೆಚ್ಚಾಗಿ, ನೀರು ಕಾದು ನೀರಾವಿ ಹೆಚ್ಚಾಗುತ್ತೆ. 2 ಅಥವಾ 3 ಗಂಟೆ ಸಮಯದಲ್ಲಿ ಮೋಡದ ರಚನೆ ಆಗುತ್ತೆ. ಸುಮಾರು 3 ರಿಂದ 4 ಗಂಟೆ ಸಮಯದಲ್ಲಿ ಏನಾಗುತ್ತೆ, ಅಧಿಕವಾಗಿ ಈ ಒಂದು ಭಾಗಗಳಲ್ಲಿ ಮಳೆ ಬೀಳುತ್ತೆ ಅಂತ ಹೇಳ್ಬೋದು. ಈ ಒಂದು ಭಾಗಗಳಲ್ಲಿ ಅಧಿಕವಾಗಿ ಮಳೆ ಬೀಳುತ್ತೆ. ಅದರಿಂದ ಈ ಒಂದು ಸಾಮಾಜಿಕ ವೃತ್ತದ ಪ್ರದೇಶದಲ್ಲಿನ ಒಂದು ದೇಶಗಳು ಯಾವಾಗಲೂ ಸಹ ಅಧಿಕ ಮಳೆಯನ್ನಾದ ವರ್ಷ ಪೂರ್ತಿ ಮಳೆಯನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಮಳೆಯನ್ನು ಮಧ್ಯಾಹ್ನದ ಮಳೆ ಅಂತಲೂ ಕರೀತಾರೆ. ಯಾಕಂದರೆ ಅಪರಾಹ್ನ ಮಳೆ ಅಥವಾ ಮಧ್ಯಾಹ್ನದ ಮಳೆ
ಯಾವಾಗಲೂ ಮಧ್ಯಾಹ್ನದ ವೇಳೆಯಲ್ಲೇ ಬೀಳುತ್ತೆ. ಆದ್ದರಿಂದ ಈ ಭಾಗದ ಒಂದು ಸಸ್ಯವರ್ಗ ಯಾವಾಗಲೂ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಬಂದರೆ ನಾವಿಲ್ಲಿ ಅಮೆಜಾನ್ ಕಾಡುಗಳು, ದಕ್ಷಿಣ ಅಮೆರಿಕದಲ್ಲಿ ಬರುವಂತಹ ಅಮೆಜಾನ್ ಕಾಡುಗಳು, ಇಲ್ಲಿ ಬರುವಂತಹ ಕಾಂಗೋ ಪ್ರದೇಶ ಅಥವಾ ಜೈರ ಪ್ರದೇಶ ಅಂತ ಕರಿತೀವಿ. ಅದರ ಇಲ್ಲಿ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್ ಇದೆ. ಈ ಒಂದು ಭಾಗಗಳಲ್ಲಿ ಅಧಿಕವಾಗಿ ಮಳೆ ಬೀಳೋದ್ರಿಂದ ನಾವು ಒಂದು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಅಥವಾ ಉಷ್ಣವಲಯದ ಕಾಡುಗಳನ್ನು ಕಾಣ್ಬೋದು. ಅದೇ ರೀತಿ ಇದನ್ನು ಬಿಟ್ಟರೆ ನಾವು ಬೇರೆ ಒಂದು ದೇಶಗಳಲ್ಲಿ ಬೇಸಿಗೆ ಕಾಲದಲ್ಲಿ ಅಧಿಕವಾಗಿ ಒಂದು ಪರಿಸರ ಮಳೆಯನ್ನು ಕಾಣ್ತೀವಿ. ಯಾಕಂದರೆ ಆಗ ಬಿಸಿಲಿನ ಮಟ್ಟ ಜಾಸ್ತಿ ಇರುತ್ತೆ. ಅದೇ ರೀತಿ ನೀರಾವಿ ಜಾಸ್ತಿ ಆದಾಗ ಏನಾಗುತ್ತೆ, ಮೋಡ ಮಳೆಯಾಗಿ ಬರುತ್ತೆ ಅಂತ ಹೇಳ್ಬೋದು. ಅದೇ ಭಾರತದಲ್ಲಿ ಬಂದಾಗ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮಾನ್ಸೂನ್ ಮಳೆ ಹೆಚ್ಚಾಗಿ ಬೀಳುತ್ತೆ. ಆದರೆ ಭಾರತದಲ್ಲೂ ಸಹ ಬೇಸಿಗೆಯಲ್ಲಿ ಬೀಳುವ ಮಳೆ ಬಂದರೆ ಅದು ನಾವು ಪರಿಸರಣ ಮಳೆ ಅಂತ ಹೇಳ್ಬೋದು. ಅದೇ ರೀತಿ ಪರ್ವತ ಮಳೆ ಬಂದಾಗ ಎರಡನೇ ವಿಧ ಓರೋಗ್ರಾಫಿಕ್ ಅಥವಾ ಮೌಂಟೇನ್ ರೈನ್ಫಾಲ್ ಅಂತ ಕರಿತೀವಿ. ಹೆಚ್ಚಾಗಿ ಪರ್ವತಗಳಲ್ಲಿರುತ್ತೋ ಅಲ್ಲಿ ನಾವು ಈ ಒಂದು ಮಳೆಯನ್ನು ಕಾಣ್ಬೋದು. ಎಕ್ಸಾಂಪಲ್ ನಾವು ಈ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು, ಅದೇ ರೀತಿ ದಕ್ಷಿಣ ಅಮೇರಿಕದಲ್ಲಿ ಬಂದಾಗ ಆ್ಯಂಡೀಸ್ ಪರ್ವತಗಳು, ಅದೇ ರೀತಿ ಅಮೇರಿಕದಲ್ಲಿ ರಾಕಿ ಪರ್ವತಗಳು, ಅದೇ ರೀತಿ ಇಲ್ಲಿ ನಾವು ಆಲ್ಪ್ಸ್ ಪರ್ವತಗಳನ್ನು ಕಾಣ್ಬೋದು. ಈ ಒಂದು ಪರ್ವತಗಳೇನು ಮಾಡುತ್ತೆ, ಸಮುದ್ರದಿಂದ ಬರುವಂತಹ ಗಾಳಿಯನ್ನು, ವಾಯುವನ್ನು ತಡೆದು, ಮಾರುತಗಳನ್ನು ತಡೆದು ಏನು ಮಾಡುತ್ತೆ, ಮಳೆಯನ್ನು ಸುರಿಸುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಇಲ್ಲಿರುವಂತಹ ಚಿಲಿ, ಪೆರು ದೇಶಗಳು ಅಧಿಕವಾದ ಮಳೆಯನ್ನು ಪಡೆಯುತ್ತೆ. ಭಾರತದಲ್ಲಿ ಬಂದಾಗ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗೋವಾದ ಈ ಭಾಗಗಳು ಅಧಿಕವಾಗಿ ಮಳೆಯನ್ನು ಪಡೆಯುತ್ತೆ. ಅದೇ ರೀತಿ ಭಾರತದ ಒಂದು ಈಶಾನ್ಯ ರಾಜ್ಯವಂತ ಮೇಘಾಲಯದಲ್ಲಿ ಕಾಸಿ, ಗಾರೋ, ಜೈಂತ್ಯ ಬೆಟ್ಟಗಳಿದೆ. ಅವು ಮಳೆಯನ್ನು ತಡೆದು ಅಧಿಕ ಮಳೆಯನ್ನು ತರುತ್ತೆ. ಅದರಿಂದ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳ್ಬೋದು. ಯಾವುದು, ಮೌನ್ಸೂನ್ ಸದ್ಯಕ್ಕೆ. ಅದೇ ರೀತಿ ರಾಕಿಯಲ್ಲೂ ಸಹ ರಾಕಿ ಪರ್ವತಗಳು ಏನು ಮಾಡುತ್ತೆ, ಉತ್ತರ ಅಮೇರಿಕದಲ್ಲಿ ಮಳೆಯನ್ನು ಉಂಟು ಮಾಡುತ್ತೆ. ಇವು ಪರ್ವತ ಮಳೆಯನ್ನು ಉಂಟು ಮಾಡೋದು. ಅಂದರೆ ಪರ್ವತಗಳಿಂದ ಉಂಟಾಗುವ ಮಳೆಯನ್ನು ನಾವು ಸಿಂಪಲ್ ಆಗಿ ಪರ್ವತ ಮಳೆ ಅಂತ ಹೇಳ್ಬೋದು. ಅದಾದ ನಂತರ ಮೂರನೇ ವಿಧ ಬಂದಾಗ ಸೈಕ್ಲೋನಿಕ್ ರೈನ್ಫಾಲ್ ಅಥವಾ ಆವರ್ತ ಮಳೆ. ನಾನು ಹೇಳಿದೆ ಸೈಕ್ಲೋನ್ ಉತ್ಪತ್ತಿ ಆಗುವಂಥದ್ದು. ಹೆಚ್ಚಿನ ಒಂದು ಸೈಕ್ಲೋನ್ಸ್ ಬಂದಾಗ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುತ್ತೆ ಈ ಒಂದು ಭಾಗದಲ್ಲಿ. ಅದೇ ರೀತಿ ಹಿಂದೂ ಮಹಾಸಾಗರದಲ್ಲಿ, ಅದರಲ್ಲೂ ಬಂಗಾಳ ಕೊಲ್ಲಿ ಬಳಿ ಆಗುತ್ತೆ. ಅದಾದ ನಂತರ ಕೆರೇಬಿಯನ್ ಐಲ್ಯಾಂಡ್ ಅಥವಾ ಒಂದು ವೆಸ್ಟ್ ಇಂಡೀಸ್ ದ್ವೀಪಗಳು ಅಂತ ಏನು ಕರಿತೀವಿ, ಅಥವಾ ಕೆರೇಬಿಯನ್ ದ್ವೀಪಗಳು ಈ ಭಾಗದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ಈ ಭಾಗದಲ್ಲಿ ಹೆಚ್ಚಾಗಿ ಉಂಟಾಗುತ್ತೆ. ಈ ಭಾಗದಲ್ಲಿ ಜಪಾನ್, ಚೀನಾ, ಫಿಲಿಪೈನ್ಸ್, ಮಲೇಷ್ಯಾ ಈ ಭಾಗಗಳ ಕಡೆ ಏನಾಗುತ್ತೆ, ಅಧಿಕವಾಗಿ ಇಂಡೋನೇಷ್ಯಾ ಈ ಭಾಗದಲ್ಲಿ ಚಂಡಮಾರುತಗಳು ಅಧಿಕವಾಗಿರುತ್ತೆ. ಅದೇ ರೀತಿ ನಾವು ಭಾರತ ಬಂದಾಗ ಈ ಬಂಗಾಳ ಕೊಲ್ಲಿಯಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಆಗುತ್ತೆ, ಆದರೆ ತೀವ್ರತೆ ಕಡಿಮೆ. ಈ ಬಂಗಾಳ ಕೊಲ್ಲಿಯಲ್ಲಿ ಆಗುವಂಥದ್ದು ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಸ್ಸಾ ಈ ಒಂದು ರಾಜ್ಯಗಳಿಗೆ ಅಧಿಕ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಭಾಗದಲ್ಲಿ ಕೆರೇಬಿಯನ್ ದ್ವೀಪಗಳು ಬಂದಂತಹ ಅಥವಾ ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿರುವಂಥದ್ದು ಅಮೇರಿಕಾ, ಮೆಕ್ಸಿಕೋ ಈ ಒಂದು ದೇಶಗಳಿಗೆ ಏನಾಗುತ್ತೆ, ಅಧಿಕ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇವು ಪ್ರಮುಖ 3 ಮಳೆಯ ವಿಧಗಳು ಅಂತ ಹೇಳ್ಬೋದು. ನಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.